MLS ಚೀಫ್ ಮಿನಿಸ್ಟರ್ ಕಂಟ್ರೋಲ್ ಮಾಡ್ತಾರೆ. ಸರ್, ಈಗ ಸ್ಟೇಟ್ ಪಾಲಿಟಿಕ್ಸ್ ಸರ್, ನಿನ್ನೆ ಕೆಲವೊಂದು ಮೊದಲ ಬಾರಿ ಆಯ್ಕೆಯಾದಂಥ ಶಾಸಕರು ಡಿನ್ನರ್ ಮೀಟಿಂಗ್ ಸೇರಿದ್ದಾರೆ. ಅವರು ಒತ್ತಡ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮನ್ನು ಕೂಡ ಸಂಪುಟಕ್ಕೆ ತೆಕ್ಕೊಳ್ಳಿ ಅಂತ. ಹಿರಿಯ ಶಾಸಕರು ಸಿಎಂನ ಕೂಡ ಭೇಟಿ ಮಾಡಿದ್ದಾರೆ ಸರ್, ಚರ್ಚೆ ನನಗೆ ಗೊತ್ತಿಲ್ಲ, ಅದು ನೀವು CMನೇ ಭೇಟಿ ಮಾಡಬೇಕು. ಅಲ್ಲ, ಮೊದಲ ಬಾರಿ ಶಾಸಕರು ಒಂದು ಡಿನ್ನರ್ ಮೀಟಿಂಗ್ ಮಾಡಿ ನಾವು ಕೂಡ ಸಂದೇಶ ಕೊಡ್ತಾ ಇದ್ದಾರೆ ಸರ್. ನನಗೆ ಗೊತ್ತಿಲ್ಲ, ನನ್ನೇನು ಅವ್ರೇನು ಭೇಟಿ ಗಮನಕ್ಕೆ ಬಾರದೆ ಸಭೆಗಳು ನಡೀತಾ ಇದಾವೆ ಸರ್. MLS ಚೀಫ್ ಮಿನಿಸ್ಟರ್ ಕಂಟ್ರೋಲ್ ಮಾಡ್ತಾರೆ. ಅಧ್ಯಕ್ಷ ಗಮನದಲ್ಲಿ ಇಲ್ವಾ ಸರ್? ಅವರು ಶಾಸಕಾಂಗ ಪಕ್ಷದ MLAಗಳಿಗೆಲ್ಲ ಅವರೇ ಶಿಸ್ತನ್ನು ಪಾಲನೆ ಮಾಡಿಸುವಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳಿಂದ ಜಾಸ್ತಿ ಇರ್ತದೆ, ನನಗಿನ ಜಾಸ್ತಿ. ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಹಿಡಿತಾನೆ ಆಯ್ತು, ಅದು ಬಿಡಿ ಸರ್. ಈಗ ದಾವಣಗೆರೆ ವಿಚಾರದವಾಗಿ ನಿನ್ನೆ ಕೂಡ ಅಲ್ಲಿ ಒಂದು ಐಡ್ರಾಮಾ ಆಯಿತು. ಏನೇನಾಗಿದೆ ಅಲ್ಲಿ ಅಂದ್ರೆ ನಮಗೆ ಕೊಡಬೇಕು ಅನ್ನೋ ಎಲ್ಲಿ? ದಾವಣಗೆರೆಯಲ್ಲಿ ಸಂಬಂಧಪಟ್ಟ ಏನಾಗ್ತಾ ಇದೆ ಉಪಚುನಾವಣೆ ನನಗೆ ಗೊತ್ತಿಲ್ಲ, ನನಗಿನ್ನ ಏನು ವರದಿ ಏನು ಬಂದಿಲ್ಲ. ನಾನೊಂದು ರಿಪೋರ್ಟ್ ಮಾಡಿದ್ದೀನಿ. ನಾವು ಐ ಥಿಂಕ್ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿದ್ದೀವಿ. ಇವತ್ತು ಮೇಟಿ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿದ್ದಾರೆ. ಇವತ್ತು ಕರೆಸ್ತೀನಿ ಅಂತ ಹೇಳಿದ್ರು, ಇವತ್ತು ಕರೆಸಿರ್ಬೇಕು. ನಾನು ನಿನ್ನೆ ಬೇರೆ ಆಸ್ಪಿರೆಂಟ್ಸ್ ಎಲ್ಲ ನಾನು ಬಂದು ಭೇಟಿ ಮಾಡ್ತಾ ಇದ್ದಾರೆ. ದಾವಣಗೆರೆಯವರೆಲ್ಲ ಬಂದು ಭೇಟಿ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಮೇಡಮ್ ನಾನು ಇಲ್ಲಿ ಮಾತಾಡಿದ್ದೀನಿ, ಅವ್ರ MP ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಬೆಂಗಳೂರಲ್ಲಿ ಅವರ ಮಂತ್ರಿ ಕೂಡ ಮಾತಾಡಿದ್ದೀನಿ. ಬೇರೆ ಆಸ್ಪಿರೆಂಟ್ಸ್ ಎಲ್ಲ ಬಂದು 3-4 ಜನ ಬೇರೆಯವರೆಲ್ಲ ಬಂದು ಕೇಳಿದ್ದಾರೆ. ನಾನು ಏನು ರಿಪೋರ್ಟ್ ಕೊಡಬೇಕು ಹೈಕಮಾಂಡ್ ಕೊಡ್ತೀನಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ.